ಮಾಡಿದ ತಪ್ಪನ್ನ ಬದಿಗಿಟ್ಟು ಬರೀ ನಿನ್ನ ಮೇಲಾಗಿರೋ ಪರಿಣಾಮದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ ಅಲ್ಲ? ಇನ್ನೂ ನಿನಗೆ ಪಾಪದ ಪ್ರಜ್ಞೆ ಕಾಡ್ತಾ ಇಲ್ವಾ? ಸರಿ ಬಿಡು ಪದ್ಮ. ಅವಳು ಎಲ್ಲ ಪುರದಲ್ಲೇ ಕಳೆದಲ್ಲ. ರಾತ್ರಿನೇ ಹೊರಟೋದ್ಲು ಅನ್ಸುತ್ತೆ. ನಾನು ಮಲಗಿದ ಮಂಚದ ಪಕ್ಕ ಚೇರ್ ಹಾಕೊಂಡು ಕೂತಿದ್ದೆ. ನನಗೆ ಯಾವಾಗ ನಿದ್ರೆ ಬಂತ ಗೊತ್ತಿಲ್ಲ. ಬೆಳಗ್ಗೆ ಅಷ್ಟರಲ್ಲಿ ಅವಳು ಇರಲಿ. ಹಾಗಾದ್ರೆ ದೇವ್ಗೆ ಹೇಳಿ ವಿದ್ಯಾಧರ್. ಅವಿನಾಶ್, ವಾಸು ದೇವಕ್ಕೆ ಟ್ರಿಪ್ಪಿಗೆ ಹೋಗಿದ್ರಲ್ಲ, ದೇವಕ್ಕೆ ನಾಪತ್ತೆ ಆಗಿದೆ. ಏನು? ದೇವಕಿ? ಹೌದು, ಲೋನ್ ತೆಗೆದ ವಿಷಯನ ವಾಸು ದೇವಕ್ಕೆ ಹೇಳಿದ್ರಂತೆ. ಆ ಶಾಕ್ ತೆಗೆಯಕ್ಕಾಗದೆ ಅವಳೆಲ್ಲ ಹೋದ್ಲಂತೆ. ಮತ್ತು ವಾಸು ಬಂದಿದ್ದಾರೆ. ನಾನು ಪದ್ಮ ಅವ್ರ ಹಳೆ ಮನೆ ಹತ್ರ ಬಂದಿದ್ದೀವಿ. ಅವಿನಾಶ್, ನೀವು ಬರ್ತೀರಾ? ಮುಂದೇನು ಮಾಡ್ಬೋದು ಅಂತ ತೀರ್ಮಾನ ಮಾಡೋಕ್ಕಾಗುತ್ತಲ್ಲ. ಸರಿ, ಈಗಲೇ ಬರ್ತೀನಿ. ಎಂಥ ಕೆಲಸ ಮಾಡಿದ್ರಿ ವಾಸು? ದೇವಕ್ಕೆ ಹೇಳಬೇಕು ಅನ್ಸಿದ್ರೆ ನಾವು ಹೇಳ್ತಾ ಇರಲಿಲ್ವಾ? ಯಾಕೆ ಮುಚ್ಚಿಟ್ವಿ ಹೇಳಿ? ನಿಮ್ಮ ಮರ್ಯಾದೆ ಕಾಪಾಡೋಕೆ ಕಣ್ರಿ. ಅದು ಒಂದು ದೇವಕ್ಕೆ ಗೊತ್ತಾದ್ರೆ ಆಘಾತ ಆಗಿ ಏನಾದರೂ ಮಾಡ್ಕೋತಾಳೆ ಅಂತ ನಮಗೂ ಗೊತ್ತಿತ್ತು. ಎಲ್ಲ ವಿದ್ಯಾರ್ಥಿ, ಅವಳು ಯಾವುದೇ ಕಾರಣಕ್ಕೂ ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಅವಳು ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ಏನ್ ವಾಸು, ನಿನ್ನ ಬಗ್ಗೆ ಅವಳಿಟ್ಟ ನಂಬಿಕೆಗೆ ನೀನೇ ಬೆಂಕಿ ಇಟ್ಬಿಟ್ಟೆ. ಅವಳು ಒಳ್ಳೆ ಮನಸ್ಸನ್ನ ನಾಶ ಮಾಡುವಷ್ಟು ಕಟಕತನ ತೋರ್ತೆ. ಈಗ ಪಶ್ಚಾತ್ತಾಪ ಪಟ್ರೆ ಏನ್ ಪ್ರಯೋಜನ ವಾಸು? ಇಲ್ಲ ಅದಕ್ಕೆ ಈ ವಾಸು ಎಲ್ಲವನ್ನು ಎಲ್ಲರನ್ನೂ ಕಳ್ಕೊಂಡು ಸಾಯ್ಬೋದು. ಆದರೆ ದೇವಕಿ ಸಾಯಿಲ್ಲ. ಅವಳು ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲದೆ ಇರೋ ಅಮೂಲ್ಯವಾದ ವಸ್ತು ಇದೆ. ಮಗುಗೋಸ್ಕರ ಅವಳು ಬದುಕ್ತಾಳೆ. ಮಗು ವಾಪಸ್ ಕರ್ಕೊಂಡ್ಬರ್ಲಿಲ್ವಾ?
ಮಗುನ ನಾವು ಕರ್ಕೊಂಡೇ ಹೋಗಿಲ್ಲ ಅದಕ್ಕೆ. ಮತ್ತೆ ಹಳೆ ಬಿಡಲ್ಲಿ ಬಿಟ್ಟು ಹೋದ್ವಿ. ಅತ್ತೆಗೂ ಯಾರಿಗೂ ಹೇಳ್ಬೇಡಿ ಅಂತ ಹೇಳೋದ್ವಿ. ದೇವಕಿ ಎಲ್ಲಿದ್ದಾಳೆ ಅಂತ ವಾಸು ಚೆನ್ನಾಗಿ ಗೊತ್ತಿರಬೇಕು. ಇಲ್ಲ ಅವಿನಾಶ್, ನಾವು ಸುತ್ತು ಬಳಸಿ ಕೇಳಿದ್ವಿ, ಅದೇ ಉತ್ತರ ಹೇಳ್ತಿದ್ದಾನೆ. ಸಾಲದಕ್ಕೆ ಇದಕ್ಕೆಲ್ಲ ನಾವೇ ಕಾರಣ ಅಂತ ನಮ್ಮ ಮೇಲೆ ತಪ್ಪು ಹಾಕ್ತಿದ್ದಾನೆ. ಮಾಡೋದು ಹಲ್ಕ ಕೆಲಸ, ಈಗ ಬೇರೆಯವ್ರ ತಲೆ ಕಟ್ಟಿದ್ರೆ. ವಿದ್ಯಾಧರ್, ದೇವಕಿ ಎಲ್ಲಿದ್ದಾಳೆ ಅಂತ ವಾಸು ಗೊತ್ತಿಲ್ಲ ಅಂದರೆ ನಂಬೋಕೆ ಸಾಧ್ಯನೇ ಇಲ್ಲ. ನೀವೇ ವಿಚಾರಿಸಿ ಅವಿನಾಶ್. ಪೊಲೀಸ್ ಭಾಷೆಯಲ್ಲಿ ಕೇಳಿದ್ರೆ ಅವನು ಉತ್ತರ ಕೊಡೋದು. ವಾಸು, 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 ರೀ ಟೀ ಕುದಿಸಿಟ್ಟಿದ್ದಾನೆ. ಬಹುಶಃ ಹಾಲಿಲ್ಲ ಅನ್ಸುತ್ತೆ, ತರಕ್ಕೆ ಹೋಗಿದ್ದಾನೋ ಏನೋ. ಇಲ್ಲ ಪದ್ಮ, ಹೊರಗೆ ಹೋದಾಗ ಕಾಣಲಿಲ್ಲ ಅವನು. ರೂಮಲ್ಲಿದ್ದಾನ ನೋಡು. ವಾಸು, ವಾಸು. ವಿದ್ಯಾಧರ್, ನೀವು ಇಲ್ಲೇ ಇದ್ರಲ್ವಾ? ಹೌದು ಅವಿನಾಶ್. ವಾಸು, ರಾತ್ರಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಲ್ಲ, ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಅಂತಂದ. ನಾನು ಪದ್ಮ ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ, ಅಷ್ಟರಲ್ಲಿ ನೀವು ಬಂದು. ವಿದ್ಯಾಧರ್, ನಾವು ಬರೋ ವಿಷಯ ವಾಸು ಗೊತ್ತಿತ್ತಾ? ಗೊತ್ತಿತ್ತು ಅಂದ್ರೆ ವಾಸು ಎದುರಿಗೆ ಇವ್ರು ನಿಮಗೆ ಫೋನ್ ಮಾಡಿದ್ದು. ಸರಿ ಬಿಡಿ, ನಾನು ಬರೋದು ಅವನು ಗೊತ್ತಾಗಿದೆ, ಅದಕ್ಕೆ ಅವನು ಹೀಗೆ ಮಾಡಿದ್ದಾನೆ. ಅರೆ, ನಾವು ಇಲ್ಲೇ ಇದ್ದೀವಿ, ನಮ್ಮ ಕಣ್ ತಪ್ಪಿಸಿ ಹೇಗೆ ಹೋಗಕ್ಕೆ ಸಾಧ್ಯ ಅವನು? ಒಂದು ನಿಮಿಷ, ಒಂದು ಫೋನ್ ಮಾಡಿಬಿಡ್ತೀನಿ. ಹಲೋ, ಹೇಳಿ ವಿದ್ಯಾಧರ್. ರೀ ವಾಸು, ಎಲ್ಲಿದ್ದೀರಿ? ಅರ್ಜೆಂಟಾಗಿ ಒಂದು ಫೋನ್ ಬಂತು, ಅದಕ್ಕೆ ಬಂದೆ. ಅಲ್ರಿ, ನಾವು ಇಲ್ಲೇ ಇದ್ದೀವಿ, ನಮಗೊಂದು ಮಾತು ಹೇಳದೆ ಹೋಗೋದಾ? ಇಲ್ಲ ವಿದ್ಯಾಧರ್, ಅದು ದೇವಕಿ ಎಲ್ಲಿದ್ದಾಳೆ ಅಂತ ಕ್ಲೂ ಸಿಕ್ತು. ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಆಮೇಲೆ ಮೆಸೇಜ್ ಮಾಡ್ತೀನಿ. 4 ಗಂಟೆ ಅಷ್ಟೊತ್ತಿಗೆ ಫೋನ್ ಮಾಡ್ತೀನಿ. ಹಲೋ 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 ವಿದ್ಯಾಧರ್, ನೆಟ್ವರ್ಕ್ ಸಿಗ್ತಾ ಇಲ್ಲ, ನಾನು ಆಮೇಲೆ ಫೋನ್ ಮಾಡ್ತೀನಿ.
ಏನೋ ಕ್ಲೂ ಸಿಕ್ಕಿದೆ. ಸಾಯಂಕಾಲ 4 ಗಂಟೆ ಅಷ್ಟೊತ್ತಿಗೆ ಮತ್ತೆ ಫೋನ್ ಮಾಡ್ತಾನಂತೆ. ನಾಲ್ಕು ಗಂಟೆಗೆ ಅವ್ನು ಫೋನ್ ಮಾಡ್ತಾನೆ ಅಂತಂದರೆ ವಾಸು ಖಂಡಿತ ಹಳೆಬೀಡಿಗೆ ಹೊರಟಿದ್ದಾನೆ. ಅವನು ಬರೋವರೆಗೂ ವೆಯ್ಟ್ ಮಾಡೋಣ. ಎಲ್ರಿ ಭಾವ ಇಷ್ಟೊತ್ತಾದ್ರೂ ಪತ್ತೆ ಇಲ್ಲ? ಎಲ್ಲ ಹೋಗಿರ್ತಾನೆ ಬಿಡ, ರಿಟೈರ್ಡ್ ಲೈಫು. ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಮೊದಲಾದರೆ ಆ ದೇವಸ್ಥಾನದ ಕಲ್ಲು ಸೌಸ್ತಿದ್ದ, ಮಾತಾಡೋಕೆ ಜನನೂ ಸಿಕ್ಕಿರೋರು. ಈಗ ಜನಗಳ ಮಧ್ಯೆ ಇದ್ದು ಈಗ ಒಂಟಿಯಾಗಿ ಮನೇಲಿ ಇರಬೇಕು ಅಂದರೆ ಅವರಾದ್ರೂ ಹೇಗಿರ್ತಾರೆ ಹೇಳಿ ಪಾಪ. ನಾವು ಅಷ್ಟೇ, ಹೋಟ್ಲು ಬಂದ್ ಮಾಡಿದಾಗ ಮೊದಲು ಅದೆಷ್ಟು ಪರದಾಡಿದ್ವಿ. ಸದ್ಯ 4 ದಿನದಿಂದ ಆ ಕೃಷ್ಣ ಇರೋದ್ರಿಂದ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ರೀ, ದೇವಕಿ ವಾಸು ಬಂದರೆ ಸ್ವಲ್ಪ ದಿನ ಕೃಷ್ಣ ನಾವೇ ಇಟ್ಕೊಳ್ಳೋಣ ಅಂತ ಹೇಳೋಣ ರೀ. ದೇವಕಿ ಕೊಡ್ತಾಳೆ ಅನಿಸಿತು. ನಾನು ಕೇಳಿದ್ರೆ ಕೊಡ್ತಾಳೆ. ನಾವೇನು ಯಶೋದ ಥರ ಕೇಳ್ತಿದ್ದೀವ? ಸರಿಯಪ್ಪ, ನೀನುಂಟು, ನಿನ್ನ ಮಗಳುಂಟು. ನಿನ್ನ ಮೊಮ್ಮಗನ ವಿಚಾರನ ನೀವೇ ನಿರ್ಧಾರ ಮಾಡಿ. ಅಲ್ಲ ಸೀತಾ, ದೇವಕಿ ಕೃಷ್ಣ ತುಂಬ ಹಠ ಮಾಡ್ತಾನೆ ಅಂತ ಹೇಳಿದ್ಲಲ್ವಾ? ನಿನ್ನ ಹತ್ರ ಮತ್ತೆ ಸಮಾಧಾನವಾಗಿದ್ದಾನೆ? ಅವನಿಗೆ ನಾನು ಅಜ್ಜಿ ಅಂತ ಗೊತ್ತಾಗಿರ್ಬೇಕು, ಅದಕ್ಕೆ. ಅರೆ ವಾಸು, ಬನ್ನಿ. ಊರಿಂದ ಯಾವಾಗ ಬಂದ್ರಿ? ಯಲ್ಲಾಪುರದಿಂದ ಇವತ್ತು ಬೆಳಿಗ್ಗೆ ಬಂದ್ವಿ. ಶಿವಮೊಗ್ಗ ದಾರಿಲೇ ಬಂದ್ವಿ. ದೇವಕಿ ಬರಲಿಲ್ವಾ? ಜರ್ನಿ ಮಾಡಿ ಸುಸ್ತಾಗಿತ್ತಲ್ಲ, ಅದಕ್ಕೆ ಮಗುನ ನಾನೇ ಕರ್ಕೊಂಡು ಹೋಗೋಣ ಅಂತ. ಇನ್ನು ಸ್ವಲ್ಪ ದಿವಸ ನಮ್ಮ ಹತ್ರನೇ ಇಟ್ಕೊಳ್ಳೋಣ ಅಂದ್ಕೊಂಡಿದ್ವಿ. ಅತ್ತೆ, ಕೃಷ್ಣ ಇಲ್ಲೇ ಇದ್ರೆ ನಮಗೇನು ಚಿಂತೆ ಇಲ್ಲ. ಆದರೆ ದೇವಕಿ 4 ದಿವಸದಿಂದ ಮಗುನ ನೋಡಿಲ್ವಲ್ಲ. ಬೇಕಾದ್ರೆ 2 ದಿವಸ ಆದಮೇಲೆ ಮಗುನ ನಾವೇ ತಂದು ಇಲ್ಲೇ ಬಿಟ್ಟು ಹೋಗ್ತೀವಿ. ಅದು ಸರಿನೇ, ಅವಳಿಗೂ ಮಗು ಅಂತ ಜೀವ ಇಳಿತೇ ಇರುತ್ತಲ್ಲ. ವಾಸು, ಒಂದು ಕೆಲಸ ಮಾಡಪ್ಪ, ಇವತ್ತೊಂದು ದಿನ ಇತ್ತು, ನಾಳೆ ಬೆಳಗ್ಗೆ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗು. ಇಲ್ಲ ಮಾವ, ಈಗಲೇ ಹೋಗ್ಬೇಕು. ನಾಳೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಕೊಟ್ಟರೆ ಈಗಲೇ ಕರ್ಕೊಂಡು ಹೋಗ್ತೀನಿ. ಕೂತ್ಕೊಳ್ಳಿ, ಕಾಫಿ ಕುಟ್ಕೊಂಡು ಹೋಗ್ರಂತೆ. ಕೃಷ್ಣ ಮಲಗಿದ್ದಾನೆ. ಇಲ್ಲ ಅತ್ತೆ, ಏನು ಬೇಡ. ಮೊದಲು ಮಗುನ ದೇವಕಿಗೆ ಒಪ್ಪಿಸ್ಬಿಡ್ಬೇಕು. ಬೇಗ ಹೊರಟ್ರೆ ಬೇಗ ಬೆಂಗಳೂರು ಸೇರ್ಬೋದು. ಈಗ ಹೊರಟ್ರೆ ಸೇರೋದು 9 ಆಗುತ್ತೆ. ಅದು ಸರಿನೇ ಸೀತಾ, ಮಗು ಬೇರೆ ಇದೆ, ಬೇಗ ಹೋಗಿ ಊರು ಸೇರ್ಕೊಳ್ಳಿ, ಕಳಿಸ್ಕೊಟ್ಬಿಡು. ಸರಿ. ಮತ್ತೇನಪ್ಪ, ಯಲ್ಲಾಪುರ ಪ್ರವಾಸ ಹೇಗಿತ್ತು? ಚೆನ್ನಾಗಿತ್ತಾ? ಹಾಂ, ಚೆನ್ನಾಗಿತ್ತು. ಸ್ವಲ್ಪ ಊಟನಾದ್ರು ಮಾಡ್ಕೊಂಡು ಹೋಗೋದು. ಬೇಡ ಅಂತ, ನಾನು ಹೋದ್ಮೇಲೆ ಫೋನ್ ಮಾಡ್ತೀನಿ. ಬರ್ತೀನಿ. ಏಯ್ ನನ್ನ ಲೆಕ್ಕಾಚಾರ ಸರಿಯಾಗಿದ್ದರೆ ವಾಸು ಇಷ್ಟೊತ್ತಿಗೆ ಫೋನ್ ಮಾಡಬೇಕಾಗಿತ್ತು. ಈಗ ಅವನಲ್ಲಿ ಬಿಟ್ಟಿರ್ತಾನೆ. ಎಲ್ಲಿಂದ? ರೀ, ಹಳೆಬೀಡಿಂದ ಫೋನು. ಅವ್ರ ದೇವಕಿ ಬಗ್ಗೆ ಏನಾದರೂ ಕೇಳಿದ್ರೆ ಏನು ಹೇಳೋದು? ದೇವಕಿ ಅಲ್ಲೇ ಇರಬೇಕು, ಮಾತಾಡಿ. ಇಲ್ಲದೇ ಇದ್ರೆ ಅವ್ರಿಗೇನು ವಿಷಯ ಗೊತ್ತಿಲ್ಲದೆ ಇದ್ರೆ ಮನೇಲಿ ಇದ್ದಾಳೆ ಅಂದ್ಕೊಂಡು ಆರಾಮಾಗಿ ಮಾತಾಡು.
ಹೇಗಿದ್ದೀರಾ ಅತ್ತೆ? ನಮಗೇನು ಕೆಲಸ ಇಲ್ಲ, ಕಾರ್ಯ ಇಲ್ಲ. ದೇವಸ್ಥಾನ, ಪುಷ್ಪಗಿರಿ, ಹೊಳೆದಂಡೆ ಅಂತ ಸುತ್ತಾಡಿಕೊಂಡು ಕಾಲ ತಳ್ತಾ ಇದ್ದೀವಿ. ನೀವೆಲ್ಲ ಹೇಗಿದ್ದೀರಾ? ಹಾಂ, ನಾವೆಲ್ಲ ಚೆನ್ನಾಗಿದ್ದೀವತ್ತೆ. ಪದ್ಮ, ದೇವಕಿಗೆ ಫೋನ್ ಮಾಡ್ತಾ ಇದ್ದೀನಿ, ಹೋಗ್ತಾನೆ ಇಲ್ಲ ಕಣೆ. ಅದಕ್ಕೆ ನಿನಗೆ ಫೋನ್ ಮಾಡಿದೆ. ಯಲ್ಲಾಪುರದಿಂದ ಯಾವಾಗ ಬಂದರು ಅವರು? ನಿನ್ನೆ ಅಲ್ಲ, ಇವತ್ತು ಬಂದರು ಅತ್ತೆ. ಪದ್ಮ, ಆ ಯಶೋದ ಇನ್ನೂ ತೊಂದರೆ ಕೊಡ್ತಾ ಇದ್ದಾಳ? ಪಾಪ, ಮೊನ್ನೆ ವಾಸು ದೇವಕಿ ಟೂರ್ಗೆ ಹೋಗ್ಬೇಕಾದ್ರೆ ಮಗುನ ಇಲ್ಲೇ ತಂದುಬಿಟ್ಟು ಹೋಗಿದ್ರು. ಹೌದಾ ಅತ್ತೆ? ಮಗು ನಿಮ್ಮ ಹತ್ರನೇ ಇತ್ತಾ? ಹೌದು ಕಣೆ. ಪಾಪ ದೇವಕಿಗೆ ಯಶೋದದೇ ಭಯ. ಬೆಂಗಳೂರಲ್ಲಿ ಮಗು ಇದ್ದರೆ ಹೇಗಾರು ಮಾಡಿ ಕರ್ಕೊಂಡು ಹೋಗ್ತಾಳೆ ಅಂತ ತಂದಿಲ್ಲಿ ಬಿಟ್ಟು ಹೋಗಿದ್ಲು. ಯಾರಿಗೂ ಹೇಳಬೇಡಿ ಅಂತ ಸಾರಿ ಹೇಳಿದ್ಲು. ಮಗು ಅಲ್ಲಿದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಅತ್ತೆ. ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಅಣ್ಣನ ಮನೆಗೂ ಈ ವಿಷಯ ಹೇಳಬೇಡ ಅಂತಂದಿದ್ಲು. ನೀವು ಮಾತಾಡ್ಕೊಳ್ತಾ ಆ ಸುದ್ದಿ ಯಶೋದಾಗೂ ತಲುಪಿದ್ರೆ ಅಂತ ಅವಳಿಗೆ ಭಯ. ನಿಮ್ಗೆ ಹೇಳಲಿಲ್ವಲ್ಲ ಅಂತ ನನಗೆ ಸಂಕಟ ಆಯಿತು. ಏನೋ ಗಂಡ ಹೆಂಡತಿ ಮಗು ಚೆನ್ನಾಗಿದ್ರೆ ಸಾಕು. ಅತ್ತೆ, ಆ ಮಗು ಅಲ್ಲೇ ಇದೆಯಾ? ಇಲ್ಲ ಕಣೆ, ಈಗ ತಾನೇ ವಾಸು ಕರ್ಕೊಂಡು ಹೋದ್ರು. ಕಾಫಿ ಕುಡಿರಿದ್ರು ಕುಡಿಲಿಲ್ಲ. ಮೊದಲು ಮಗುನ ದೇವಕಿಗೆ ತಲುಪಿಸ್ಬೇಕು ಅಂತ ಹೋದ್ರು. ಪದ್ಮ, ದೇವಕಿ ಹತ್ರ ಫೋನ್ ಮಾಡಿಸೆ. ಯಾಕೆ ಅವಳ ಜೊತೆ ಮಾತಾಡಬೇಕು ಅನ್ನಿಸ್ತಾ ಇದೆ. ಹ್ಞೂ ಅತ್ತೆ, ಮಾಡಿಸ್ತೀನಿ. ದೇವಕ್ಕೆ ಅಲ್ಲೂ ಇಲ್ಲ. ವಾಸು ಹೇಳಿದ್ದು ನಿಜ ಇರ್ಬೋದಾ? ಇರ್ಬೋದು ಅಂತ. ಬೇರೆ ಮನೆ ಮಾಡಿದ್ರೆ ಅವಕಾಶ್? ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮೋಸ್ಟ್ಲಿ ಈ ಸಾಧ್ಯತೆಯೂ ಇರೋದಿಲ್ಲ, ಬೇರೇನೋ ಆಗಿದೆ. ಹಳೆ ಬಿಡಿ ವಿಷಯ ತಿಳಿಸಲ್ವಾ? ಬೇಡ ಬೇಡ ಬೇಡ. ಈಗ ಮೊದಲು ಯಲ್ಲಾಪುರ ಪೊಲೀಸ್ ಸ್ಟೇಷನು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ವಿಚಾರ ಮುಟ್ಸೋಣ. ಅಲ್ಲಿ ದೇವಕ್ಕೆ ಹುಡುಕ್ಸೋಣ.